ಪಾಂಡವಪುರ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ತಾಲೂಕು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್. ಮಹೇಶ್ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಗಂಗರಾಜು, ಕಾರ್ಯದರ್ಶಿ ಮೋಹನ್ ಕುಮಾರ್. ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಯು ಮೂಲಭೂತ ಸೌಕರ್ಯಗಳಿಲ್ಲದೆ ಸಮಸ್ಯೆಗಳ ಆಗರವಾಗಿದ್ದು, ಇಲ್ಲಿನ ದುರಸ್ತಿ ಕಂಡು ತಾಲೂಕು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್. ಮಹೇಶ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಆಗಿರುವ ಅವರು ಶಾಲೆಯ ಅವ್ಯವಸ್ಥೆಯನ್ನು ಕಂಡು ಅಧಿಕಾರಿಗಳಿಗೆ ಕೂಡಲೇ ಶಾಲೆಯನ್ನು ಸ್ಥಳಾಂತರಿಸಲು ಖಡಕ್ ಸೂಚನೆ ನೀಡಿದರು. ಪರಿಶೀಲನೆಯ ವೇಳೆ ಅನೇಕ ಗಂಭೀರ ಲೋಪಗಳು ಪತ್ತೆಯಾಗಿವೆ. ಮಾರ್ಚ್ 21ರಿಂದ ಏಪ್ರಿಲ್ 1ರವರೆಗೆ ನಿಲಯ ಪಾಲಕಿ ಶ್ರುತಿ ಸೇರಿದಂತೆ ಹಲವು ಸಿಬ್ಬಂದಿಗಳು ಹಾಜರಾತಿ ಪುಸ್ತಕಕ್ಕೆ ಸಹಿ ಹಾಕದಿರುವುದು ಕಂಡುಬಂದಿದೆ. ಅಡುಗೆ ಮನೆಯಲ್ಲಿ ಬಳಸುತ್ತಿದ್ದ ಅಕ್ಕಿಯಲ್ಲಿ ಹುಳು ಮತ್ತು ಗಂಟುಗಳಿದ್ದು, ಮಕ್ಕಳಿಗೆ ಇಂತಹ ಕಳಪೆ ಆಹಾರ ನೀಡುತ್ತಿರುವುದಕ್ಕೆ ನ್ಯಾಯಾಧೀಶರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. 248ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇರುವ ಈ ವಸತಿ ನಿಲಯದಲ್ಲಿ ಸ್ನಾನದ ನಂತರ ಬಟ್ಟೆ ಬದಲಾಯಿಸಲು ಪ್ರತ್ಯೇಕ ಕೊಠಡಿ ಇಲ್ಲದೆ ಪರದೆಯ ಮೊರೆ ಹೋಗಿರುವುದು ಹೆಣ್ಣು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಆತಂಕಕಾರಿ ವಿಷಯವಾಗಿದೆ. ಖಾಸಗಿ ಗೋದಾಮಿನಂತಹ ಕಟ್ಟಡಕ್ಕೆ ಮಾಸಿಕ 58,000 ರು ಬಾಡಿಗೆ ನೀಡಲಾಗುತ್ತಿದ್ದು, ಇದು ಕಿಟಕಿಗಳ ಬದಲಿಗೆ ರೋಲಿಂಗ್ ಶಟರ್ ಹೊಂದಿದೆ. ಮಳೆಗಾಲದಲ್ಲಿ ಸೋರುವ ತಗಡಿನ ಚಾವಣಿ ಹಾಗೂ ವಿಪರೀತ ಸೆಕೆಯ ನಡುವೆ ಮಕ್ಕಳು ಚಾಪೆಯ ಮೇಲೆ ಸಾಮೂಹಿಕವಾಗಿ ಮಲಗುತ್ತಿರುವುದು ಕಂಡುಬಂದಿದೆ. 2018ರಲ್ಲಿ ಹೊಸ ಕಟ್ಟಡಕ್ಕೆ ಅನುದಾನ ಬಿಡುಗಡೆಯಾಗಿದ್ದರೂ ಕಾಮಗಾರಿ ಆರಂಭವಾಗದಿರುವುದು ಆಡಳಿತಾತ್ಮಕ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ. ಅಲ್ಲದೆ ಕಳೆದ 3 ತಿಂಗಳಿಂದ ವಿದ್ಯಾರ್ಥಿನಿಯರಿಗೆ ನೈರ್ಮಲ್ಯ ಪ್ಯಾಡ್ಗಳನ್ನು ವಿತರಿಸದಿರುವುದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಗಿದೆ. ಅವನು ಖಂಡಿಸಿದ 11 ತಿಂಗಳ ಒಳಗಾಗಿ ನೀವು ಕಟ್ಟಡವನ್ನು ಪೂರ್ಣಗೊಳಿಸಬೇಕು, ಮಳೆಗಾಲವನ್ನು ಸೇರಿ ಅಂತ ಅದು ಮಾಡಿಲ್ಲ. ಇದು ಮುಂಚಿತವಾಗಿ ಪ್ರೈಸ್ ಸಲಹೆ ಸುಧಾರ ಅವ್ರು ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಒಂದೇ ಅಂತಾರೆ ಈ ಮಕ್ಕಳ ಕಲಿಕೆಗೆ ಪೂರಕವಾಗಿಲ್ಲ ವಾತಾವರಣ ತಕ್ಷಣ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು, ಇಲ್ಲ ಅಂದ್ರೆ ಹೊಸ ಕಡೆ ಪ್ರಾರಂಭ ಮಾಡಬೇಕು ಅಂತ ರಿಪೋರ್ಟ್ ಕೊಡ್ತೀವಿ. ರಿಪೋರ್ಟ್ ನನ್ನ ಪ್ರಯತ್ನ ಅದನ್ನು ಕೂಡ ಅದಾದರೂ 25 ಈ ಎಲ್ಲಾ ಲೋಪಗಳ ಕುರಿತು ಹೈಕೋರ್ಟ್ಗೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ ನ್ಯಾಯಾಧೀಶರು ಏಪ್ರಿಲ್ 15ರೊಳಗೆ ಮಂಜೂರಾಗಿರುವ 5 ಎಕರೆ ಜಾಗದ ವಿವರ ಹಾಗೂ ಕಾಮಗಾರಿ ಪ್ರಗತಿಯ ವರದಿ ನೀಡಲು 15 ದಿನಗಳ ಗಡುವು ನೀಡಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಅವರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಗಂಗರಾಜು, ಕಾರ್ಯದರ್ಶಿ ಮೋಹನ್ ಕುಮಾರ್, ಪ್ರಾಂಶುಪಾಲ ಪ್ರಭಾಕರ್, ನಿಲಯ ಪಾಲಕಿ ಶ್ರುತಿ, ಸ್ಟಾಫ್ ನರ್ಸ್ ರೂಪಶ್ರೀ, ಶಿಕ್ಷಕಿ ದೀಪಾ, ನಿಂಗಮ್ಮ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಾತಾಡೋಕ್ಕೆ ಫೋನ್ ಕನೆಕ್ಷನ್ಸ್ ಇಲ್ವಾ? ಅಂದ್ರೆ ಕಾರ್ಡ್ ಇದಾರೆ ಸರ್, ಮಾತಾಡ್ತಾರೆ ಸರ್. ಅಲ್ಲಿ ಅವರು
ಹೇಳಿ ಸರ್ ರಿಯಲ್ಸ್ ಹಾಕಿ ತಾಲೂಕು ಪುಸ್ತಕದಲ್ಲಿ ಸೀನಿಯರ್ ವ್ಯವಸಾಯ ಇವರು ಮೋಹನ್ ಕುಮಾರ್ ಅಂತ ವಕೀಲರ ಸಂಘದ ತಾಲೂಕು ಕಾರ್ಯದರ್ಶಿ. ಅವರು ಅಧ್ಯಕ್ಷರು, ವಕೀಲರ ಸಂಘದ ಅಧ್ಯಕ್ಷರು ರಂಗರಾಜ್ ಅಂತ. ನಾನು ಈ ತಾಲೂಕಿನ ಏನು ನಮ್ಮ ತಾಲೂಕು ಸೇರಬೇಕು ಸರಿಯಾಗಿಲ್ಲ. ನಾವೀಗ ನೋಡಿದಾಗ ಅಕ್ಕಿ ಹುಳ ಬಿದ್ದಿದೆ, ಅಕ್ಕಿ ಹುಳ ಬಿದ್ದಿದ್ರೆ ಮಾಡ್ತಾ ಇದ್ದಾರೆ. ತರಕಾರಿಗಳು ಇಲ್ಲ, ಅಡುಗೆ ರೂಮಲ್ಲಿ ತರಕಾರಿಗಳಿಲ್ಲ. ನಿಮಗೆ ಸ್ನಾನ ಮಾಡಿದ್ರೆ ಬಟ್ಟೆ ಚೇಂಜ್ ಮಾಡಿ ಸೂಕ್ತ ವ್ಯವಸ್ಥೆ ಇಲ್ಲ. ಮತ್ತು ಆ ಸ್ಕೂಲ್ ಕಾಂಪೌಂಡು ಓಪನ್ ಇಟ್ಟಿದ್ದಾರೆ, ಶಾಲೆ ಏನು ನಡೆಯೋದಿಲ್ಲ ಅಲ್ಲಿ ನಡೀತದೆ. ಏನು ಕತೆ ನಮ್ಮದು ಏನು ಬಗೆಯಾದರೆ ನಾವು ತಿಳಿಸಿ ಬರೋದು. ಏನು ಕತೆ ಅನ್ನೋದು ನೀವು ನಾವು ಗೊತ್ತಾಗ್ತದೆ. ಯಾಕಂದರೆ ನಿಮಗೋಸ್ಕರ ಸರ್ಕಾರ ತುಂಬ ಕೋಟಿಗಟ್ಟಲೆ ದುಡ್ಡನ್ನು ನಮ್ಮ ಮೇಲೆ ವ್ಯವಸಾಯ ಯಾಕಪ್ಪ ಅಂತ ಬಡ ಪ್ರತಿಭಾವಂತ ಮಕ್ಕಳು ಅದೇ ಕಲಿತು ನಾಳೆ ಆಡಳಿತ ನಡೆಸುವಷ್ಟು ಶಕ್ತಿ ಬರಲಿ. ಅವ್ರಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು, ಅವ್ರಿಗೆ ಅವರ ಬಡತನ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಕೊರತೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಈ ಸೌಕರ್ಯಗಳನ್ನೆಲ್ಲ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಿಮಗೆ ಕೊಡಬೇಕು. ಯೋಜನೆಗಳನ್ನು ರೂಪಿಸಿ ಅದಕ್ಕೆ ಪೂರಕವಾಗಿ ಹಣ ಕೊಟ್ಟು ಈಗ ನಿಮ್ಮ ಮನೆಯಲ್ಲಿ ಸರ್ಕಾರದ ವೆಚ್ಚದಲ್ಲಿ ಯೋಜನೆ ವ್ಯವಸ್ಥೆ ಮಾಡಿರುತ್ತೆ. ಆದರೆ ಸರ್ಕಾರ ಕೊಡುವಂಥ ದುಡ್ಡು ನೇರವಾಗಿ ಫಲಾನುಭವಿಗೆ ಸೇರಿದೆ. ಯಾವುದೇ ರೀತಿ ಅಡೆತಡೆ ಆಗಬಾರ್ದು, ಇನ್ನೂ ಕೂಡ ಸೋರಿಕೆ ಆಗ್ಬಾರ್ದು. ಆ ಉದ್ದೇಶದಿಂದ ಈ ಸೋರಿಕೆ ಆಗೋದನ್ನು ತಡೆಯೋದಕ್ಕೆ ಮತ್ತು ನಿಮ್ಮನ್ನು ಸಂಪನ್ಮೂಲಗಳನ್ನು ಪಡೆದುಕೊಳ್ಳೋದು ವಂಚಿಸೋ ಪ್ರಯತ್ನ ಮಾಡೋ ಕೈಗಳಿಂದ ತಪ್ಪಿಸೋಕೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ನಮ್ಮ ಒಳಿತಿಗಾಗಿ ನಾವು ಬರಬೇಕು. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಷ್ಟೇ, ಮುಕ್ತವಾಗಿ ನಿಮ್ಮ ಕಂಪ್ಲೇಂಟ್ಸ್ ನೀವು ನಮಗೆ ಹೇಳಿದ್ರೆ ನಾನು ಅದಕ್ಕೆ ಸೂಕ್ತ ಕ್ರಮ ತಗೊಬೋದು, ಬೇರೆ ಹಿರಿಯ ಅಧಿಕಾರಿಗಳು ಗಮನ ತರಬೇಕು. ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ನಾನು ಮಾಡಬಲ್ಲೆ. ನೀವು ಎಲ್ಲ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಂತೆ, ನಿಮ್ಮ ವಾರ್ಡನ್ ಹೇಳ್ಕೊಟ್ಟಂತೆ ಈಗ ಹೇಳ್ಕೊಟ್ಟು ಮಾತನ್ನು ಏನಾದರೂ ಕೇಳಿ ಸಮಸ್ಯೆಗಳನ್ನು ಮುಚ್ಚಾಕೊಂಡ್ರೆ ನಮಗೆ ಮೇಲ್ನೋಟಕ್ಕೆ ಸಮಸ್ಯೆ ಇದೆ ಅನ್ನೋದು ಕಂಡು ಬಂದಿದೆ. ನಾವಿಲ್ಲ ಅಂತ ಬರ್ತಾ ಇರಲಿಲ್ಲ. ನಾವಿರೋದು ತಾಲೂಕು ಕೆಲಸ, ನಮ್ಮದು ಪ್ರಮುಖ ಕೆಲಸ 24x365 ಕೆಲಸ ಅಂಥ ಒಂದು ಕೆಲಸದ ಒತ್ತಡದ ನಡುವೆ ನಾವಿವತ್ತಿನ ಭೇಟಿ ಕೊಟ್ಟಿದ್ದೀವಿ ಅಂತ ಅದಕ್ಕೊಂದು ಕಾರಣ ಇದೆ. ಹಾಗಾಗಿ ದಯಮಾಡಿ ತಾವೆಲ್ಲ ಮುಕ್ತವಾಗಿ ನಿಮ್ಗೇನು ಸಣ್ಣ ಪುಟ್ಟ ಸಮಸ್ಯೆ ಕೂಡ ನೀವು ನಮ್ಮ ಹೇಳ್ಕೊಂಡ್ರೆ ಮಾತ್ರ ನೋಡಿ. ಇವರೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಇದನ್ನೆಲ್ಲ ವರದಿ ಮಾಡಿ ನಿಮ್ಮ ಒಳಿತಿಗಾಗಿ ಹಿರಿಯ ಅಧಿಕಾರಿಗಳನ್ನು ಸೆಳೆಯೋದಕ್ಕೆ ಮತ್ತು ಸರ್ಕಾರದ ಒಂದು ಗಮನಕ್ಕೆ ಇಂಥ ಸಮಸ್ಯೆಗಳಿದೆ ಈ ಮಂಡ್ಯ ಜಿಲ್ಲೆಯಲ್ಲಿ. ಸರ್ಕಾರ ದುಡ್ಡು ಯಾವ ರೀತಿ ಪೋಲ್ ಆಗ್ತಾ ಇದೆ ಅನ್ನೋದನ್ನ ಇವತ್ತು ಸೆಳೆಯೋ ಒಂದು ಕಾರ್ಯಕ್ರಮ ನಾವು ಮಾಡೋದಕ್ಕಿಂತ ನಾನು ಅಸೂರೆನ್ಸ್ ಕೊಡ್ತೀನಿ. ನೀವು ಮುಖ್ಯವಾಗಿ ನಿಮ್ಮ ಸಮಸ್ಯೆ ನಾನು ಬಗೆಹರಿಸೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿ. ನಿಮ್ಮ ಒಂದು ಏನು ಸೌಕರ್ಯ ಸರ್ಕಾರದ ಕೊಟ್ಟಿದೆ ಅದನ್ನು ನೀವು ₹1 ಎಲ್ಲೂ ಹೋಗೋದು ನೀವು ಅದನ್ನು ಅನುಭವಿಸ್ಬೋದು. ಇದು ಯುವರ್ ರೈಟ್ ಆಗುತ್ತಲ್ಲ. ಹಾಗಾಗಿ ಬೆಕ್ಕಿಗೆ ಯಾರಾದರೂ ಒಬ್ಬರು ಗಂಟೆ ಕಟ್ಟಲೇಬೇಕು, ಇಲ್ಲ ಅಂದರೆ ಗಂಟೆ ಶಬ್ದ ಮಾಡೋದು. ಹಾಗಾಗಿ ಯಾರಾದರೂ ಒಬ್ಬರು ಮುಖ್ಯವಾಗಿ ಅಥವಾ ಎಲ್ಲರೂ ಒಬ್ಬರಿಗೆ ನಿಮ್ಮ ಸಮಸ್ಯೆಗಳನ್ನು ನೀವು ಹೇಳ್ಕೊಡ್ತಾರೆ ಅಥವಾ ಹೇಳ್ಕೊಂಡ್ರೆ ನಮ್ಮ ಸಮಸ್ಯೆ ನಮ್ಮ ಹತ್ರ ನಾವು ಅದು ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಸ್ನಾನ ಮಾಡಿ ಬಟ್ಟೆ
ಸಮಸ್ಯೆ ಒಪಿನಿಯನ್ ಇದ್ದಾರೆ ಪ್ರತಿಭಾವಂತರು ಅಂತ ಹೇಳಿ. ನಾಳೆ ಲಾಸ್ಟ್ ಅಲ್ವಾ ಇದು ಎಕ್ಸಾಮ್ ನಿಮಗೆ? ನಾಳೆ ಮುಗಿದ್ರೆ ಮುಗಿತೀನಿ. ಹಾಗಾಗಿ ನಾಡಿದ್ದಿಂದ ನೀವು ಇರಲ್ಲ ಆಲ್ಮೋಸ್ಟ್. ನಿಮ್ಮ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ತಾರೆ ನಾಡಿದ್ದು. ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, 3 ವರ್ಷದಲ್ಲಿ ಅನುಭವಿಸಿದ್ರೆ. ಸಂಡೇ ಇದೆ ಚಿಕನ್ ಲಾಸ್ಟ್ ಈ ಲಾಸ್ಟಲ್ಲಿ ಹಾಕಾರಲ್ಲಪ್ಪ. ಅಟೆಂಡೆನ್ಸ್ ಅಂದರೆ ಡೈಲಿ ಹಾಕಕ್ಕೆ ಇರುತ್ತೆ. 11 ದಿನ ಆಯಿತು. ಹಾಕ್ಬೇಕು. 11 ದಿನ ಆಯಿತು. ಇಲ್ಲಿ 90 ಜನ ಕೊಟ್ಟಿದ್ದಾರೆ. 20 ಜನ 25 ಬಂದೇ ಯಾವ ರೀತಿ ನಿಮ್ಮ ಮಕ್ಕಳು ಯೋಗ ಅಚೀವ್ಮೆಂಟ್ ನೋಡ್ತಾರೆ ಅನ್ನೋದು ಇಲ್ಲೇ ಅರ್ಥ ಆಗ್ತದೆ. ಆ ಉಳಿದಕ್ಕೆ ತರಕಾರಿ ಮುಂದೆ ಇಲ್ಲ, ಮೆನು ಮಾತ್ರ ಹೆಸರಿಗೆ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಇಷ್ಟು ದಿವಸ ಕೊಡಿ. ಯಾರು ಕೊಟ್ಟರು? ನೀವು ನೋಡ್ಕೊಂಡಿದ್ರು ಯಾರು ಕೊಟ್ಟರು? ಚೂಸ್ ಮಾಡಿ. 15 ದಿವಸ ಆಗಿರುತ್ತೆ ಇರ್ತೀವಿ ನೀವೇ. ಇಟ್ ಈಸ್ ಅಡ್ಮಿಟೆಡ್. ತುಂಬ ಅನಿಸ್ತಿದೆಯಲ್ಲ, ಮತ್ತೆ ತರಕಾರಿ ಹಾಕಿದ್ದೀವಿ, ಏನು ಚಪಾತಿ ಮಾಡ್ತಿದ್ದೀವಿ, ಏನು ಚಪಾತಿ ಏನೇನು ಸೊಪ್ಪಿದೆ, ಯಾವ ಸೊಪ್ಪು ಟೊಮೊಟೊ ಬಿಟ್ಟು ಬೇಳೆ ಇಲ್ಲ ಅಲ್ಲಿ, ತೊಗರಿ ಬೇಳೆ ಉದ್ದಿನ ಬೇಳೆ ಎಲ್ಲವೂ ಇಲ್ಲ, ಎಲ್ಲ ನೋಡ್ತೇನೆ ನಮ್ಮ ಮಕ್ಕಳು. ಹಿಂಗಾದ್ರೆ ಹೇಗೆ ಸರ್ಕಾರ ಮಿಸ್ಯೂಸ್ ಮಾಡಿದ್ರೆ ಸರಿ, ಎಷ್ಟು ಮೇಂಟೈನ್ ಮಾಡಿ ಸರ್ಕಾರ
ಪೇಪರ್ ಟ್ರೈನಿಂಗ್ ಮಾಡೋದು ಕಾಯ್ತಾ ಇಲ್ಲ 15 ದಿವಸದಲ್ಲೇ ನಾನು ವೆಯ್ಟ್ ಮಾಡ್ತೀನಿ. ಅಷ್ಟೊತ್ತೆಲ್ಲ ಅವರೆಲ್ಲ ವರದಿ ಮಾಡ್ತಾರೆ ಕೊಡ್ತೀನಿ. ನನ್ನ ರಿಪೋರ್ಟು 15 ದಿವಸ ವೆಯ್ಟ್ ಮಾಡ್ತೀನಿ. ಯಾಕೆಂದರೆ ನೀವು ವಿದ್ಯಾವಂತರು, ನಿಮ್ಮ ಕೈಯಲ್ಲಿ 4 ಜನ ಮಕ್ಕಳು ಬೆಳೆದು ಆಡಳಿತ ಕ್ಷೇತ್ರಕ್ಕೆ ಇದ್ದಾವೆ. ಹಾಗಾಗಿ ಅವರು ಕೂಡ ಬೆಳವಣಿಗೆಗೋಸ್ಕರ ನಿಮ್ಮ ಒಂದು ಒಳ್ಳೆ ಒಳಿತಿಗೋಸ್ಕರ ನಾನು 15 ಡೇಸ್ ವೆಯ್ಟ್ ಮಾಡ್ತೀನಿ. ಎಲ್ಲ ಪ್ರೆಸ್ ಮೀಡಿಯಾ ಫ್ರೆಂಡ್ಸ್ ಓಕೆ ಸರ್. ಅವರೆಲ್ಲ 15 ಡೇಸ್ ವೆಯ್ಟ್ ಮಾಡ್ತೀನಿ. ಇವತ್ತು 1ನೇ ತಾರೀಕು 15/4 ನಾನು ವೆಯ್ಟ್ ಮಾಡ್ತೀನಿ. 16/4 ನನ್ನ ಆಫೀಸಿಗೆ ಡಿಸ್ಕಸ್ ಮಾಡ್ತೀನಿ. ಏನಿದೆ ಇದೆಲ್ಲ ನಮ್ಮ ಹತ್ರ ಇಟ್ಟಿರ್ತೀವಿ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಕಳಿಸ್ಕೊಡಿ. ನಾಳೆ ಬೆಳಗ್ಗೆ ಎಷ್ಟೊತ್ತು ತಂದು ಕೊಡ್ಬೇಕು. ನೋಡಿ ನಮ್ಮ ಕೊಡಬೇಕು. ಬೇಡ, ನೀವು ನಮಗೆ ಡಾಕ್ಯುಮೆಂಟ್ ಈ ಕಡೆ ಕಳಿಸ್ಕೊಟ್ರೆ ಸಾಕು. ಯಾರ ಕಡೆ ನೀವು ನಿಮ್ಮ ಡ್ಯೂಟಿ ಮಾಡಿ, ನಿಮ್ಮ ಡ್ಯೂಟಿನ ಒಳ್ಳೆ ಮಾಡಿ. ನೀವು ಹೋಗ್ಬೇಕಾದ್ರೆ ನೀವು ಹೋಗಿ ಯಾರ ಕಡೆ ನಮ್ಗೆ ಕಳಿಸ್ಕೊಟ್ರೆ ಸಾಕು. ನಿಮ್ಮವ್ರು ಯಾರೋ ಮುಖ್ಯಸ್ಥರಿಗಾಗ್ತದೆ ಅವ್ರ ಕಡೆ ಕಳಿಸ್ಕೊಟ್ರೆ ಸಾಕು. ನಾವು ಕೇಳಿರೋದೆಲ್ಲ ಈ ಇದಕ್ಕೆ ನಿಮಗೆ ಆಗಿರೋ ಅಗ್ರಿಮೆಂಟು ಈಗ ಏನು ಸರ್ಕಾರ ನಮಗೆ 5 ಎಕರೆ ಮಂಜೂರು ಮಾಡಿ ಡಾಕ್ಯುಮೆಂಟು, ಮತ್ತು ಹಿಂದೆ ಒಂದ್ಸಲ ದುಡ್ಡು ಬಂದು ವಾಪಸ್ ಹೋಗೋದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟು, ಟೆಂಡರು LNTಗಾಗಿ ಡಾಕ್ಯುಮೆಂಟು, ಅದು ಕ್ಯಾನ್ಸಲ್ ಆಗಿ ಮತ್ತು ಪ್ರೈವೇಟ್ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಡಾಕ್ಯುಮೆಂಟು, ಎಲ್ಲ ಇಂಟೈರ್ ಡಾಕ್ಯುಮೆಂಟ್ಸ್ ಬೇಕು. ಕೋರ್ಟಿಂದ ಕಳಿಸ್ಕೊಡ್ಬೇಕು ಅಂದರೆ ನಾವು ಇಂಟೈರ್ ಡಾಕ್ಯುಮೆಂಟ್ ಬೇಕು. ಅದು ಕ್ರೋನಲಾಜಿಕಲ್ ಆಗಿರಬೇಕು. ಆ ಥರ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗಿದೆ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಿ. ನಿಮ್ಮದು ಸ್ಟಾಫ್ ಏನಿಲ್ಲ, ಯಾರು ಒಬ್ಬರು ಸ್ಟಾಫ್ ಏನಿಲ್ಲ, ಇವ್ರ ಮೇಲೆ ನಿಮಗೆ ಕಂಟ್ರೋಲ್ ತಪ್ಪಿದ್ದೀರಿ. ನೀವು ಏನು ಮಕ್ಕಳಿಗೆ ರಕ್ಷಣೆ ಕೊಡ್ತೀರಿ ಹೇಳಿ? ಯಾಕೆ ಸ್ಟಾಫಿಗೆ ಅವ್ರಿಗೆ ಆರ್ಡ್ರ್ ಆಗಿದೆ ಅಂತ ನಾವು ಆರ್ಡ್ರ್ ನಿಮ್ಮದು ನೀವು ಸೇಫ್ ಮಾಡ್ಕೊಂಡ್ರೆ ಆಯಿತು. ನಿಮ್ಮ ಬಗ್ಗೆ ನಾವೇನು ಹೇಳ್ತಾ ಇದ್ದೀವಿ. ಇವ್ರು ಯಾಕೆ 9 ಜನ ಇಲ್ಲ ಎಲ್ಲೋತ್ತರು 15 ದಿವಸ 21 ದಿವಸದಿಂದ ಯಾಕೆ ಆಗ್ತಲ್ಲ 21 ತಾರೀಕಿಂದ ಇವತ್ತಾಗಲೇ 4 ಅವರು ನೀವು ಸರಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ನಿಮ್ಮ ಜವಾಬ್ದಾರಿ ಅವ್ರು ನಿಮ್ಮ ಮುಖ್ಯ ಬರ್ತದೆ. ಅವ್ರು ಹ್ಯಾಂಡಲ್ ಮಾಡ್ತಾರೆ, ನೀವು ಅವ್ರು ಹ್ಯಾಂಡಲ್ ಮಾಡ್ತಾರೆ. ನೋಡಿ ಇದೆಲ್ಲ ಸರಿಪಡಿಸ್ಬೇಕು. ವಿಸ್ತೃತವಾಗಿ ವರದಿ ಕೊಡ್ತಾರೆ ಅವರೆಲ್ಲ. ನಾಳೆ ಬೆಳಗ್ಗೆ ಪೇಪರಲ್ಲಿ ನೋಡಿ. ಪ್ರತಿ ವರ್ಷ ನಮಗೆ